ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಿಹಿ ಪಡ್ಡು ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ 1.5 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು 4ರಿಂದ 5 ಚಮಚದಷ್ಟು ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ. ನಾವು ದೋಸೆಗೆಲ್ಲ ಇಡ್ಲಿಗೆಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಹಾಕ್ತೇವೆ, ಇದಕ್ಕೆ ಅಷ್ಟು ಹಾಕ್ಬೇಕಂತೇನಿಲ್ಲ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಮೆಂತೆಕಾಳು. ಆಮೇಲೆ ಇದು ಅಕ್ಕಿನ ಚೆನ್ನಾಗಿ 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ಒಂದು 4ರಿಂದ 5 ಗಂಟೆ ನೆನೆಸಿಟ್ಕೊಳ್ಬೇಕು. ಈ ಥರ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅದರಲ್ಲಿ ಏನಾದರೂ ಧೂಳೆಲ್ಲ ಇದ್ದರೆ, ಕಲ್ಲು ಏನಾದರೂ ಇದ್ದರೆ ಹೋಗುತ್ತೆ. ಕ್ಲೀನಾಗಿ ವಾಶ್ ಮಾಡಿ ನೆನೆಸಿಡ್ಬೇಕು. ಅಂದರೆ ಒಂದು ಮಧ್ಯಾಹ್ನ ಇಟ್ಟರೆ ಸಂಜೆ ಅಷ್ಟೊತ್ತಿಗೆ ರುಬ್ಬಿಕೊಳ್ಬೋದು. ಬೆಳಿಗ್ಗೆಗೆ ತಿಂಡಿಗೆ ರೆಡಿ ಆಗುತ್ತೆ. ಆಮೇಲೆ ಅದಕ್ಕೆ ತೆಂಗಿನಕಾಯಿ, ಏಲಕ್ಕಿ 3 ಏಲಕ್ಕಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ. ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ನಾನು ರುಬ್ಬಿಕೊಳ್ತಾ ಇದ್ದೀನಿ. ನೈಸಾಗಿ, ಅಂದರೆ ನೀರಾಗಿ ರುಬ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನಾವು ದೋಸೆ ಯಾವ ರೀತಿ ರುಬ್ಬಿಕೊಳ್ತೇವೆ ಅದೇ ರೀತಿ ರುಬ್ಬಿಕೊಳ್ಬೇಕು. ಆಮೇಲೆ ಬೆಲ್ಲ ನಾನು ಬೆಳಿಗ್ಗೆನೇ ಹಾಕ್ಕೊಳ್ಳೋದು, ರಾತ್ರಿ ಹಾಕೋದಿಲ್ಲ ಬೆಲ್ಲ. ಯಾಕೆಂದರೆ ಅದು ನೀರಾಗಿ ಆಗುತ್ತಲ್ಲ, ಮತ್ತು ಹುಳಿನೂ ಬರುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಹಾಕಬೇಕು ಬೆಲ್ಲ ಮತ್ತು ಉಪ್ಪನ್ನು. ಮತ್ತು ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ಒಂದು 5 ಗಂಟೆ ಅಷ್ಟೊತ್ತಿಗೆ ರುಬ್ಬಿದರೆ ಬೆಳಿಗ್ಗೆ ತಿಂಡಿಗೆ ಸರಿ ಆಗುತ್ತೆ. ಆಮೇಲೆ ಸ್ವಲ್ಪ ಕುಚಿಲಕ್ಕಿ ಅನ್ನ ಇದೆಯಲ್ಲ, ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, 1-2 ಚಮಚದಷ್ಟು. ಅದ್ರ ಜೊತೆ ತೆಂಗಿನಕಾಯಿ ತುರಿ ಹಾಕಿ ಏಲಕ್ಕಿ ಹಾಕಿ ರುಬ್ಬಿಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಇರಬೇಕು. ತುಂಬ ನೀರಾಗಿದ್ದರೆ ಹಿಟ್ಟು ಚೆನ್ನಾಗಿ ಬರಲ್ಲ ಪಡ್ಡು. ಆಮೇಲೆ ಇದೇ ಹಿಟ್ಟಿಗೆ ನೀವೀಗ ಬೆಲ್ಲ ಹಾಕದಿದ್ದರೆ, ಇಷ್ಟ ಇಲ್ಲ ಅಂದರೆ ಸಿಹಿ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಕಾಯಿ ಮೆಣಸು ಹಾಕಿ ಚಟ್ನಿ ಜೊತೆನೂ ಖಾರ ಪಡ್ಡು, ಮಸಾಲ ಪಡ್ಡು ಚೆನ್ನಾಗಾಗುತ್ತೆ. ಆ ಥರನೂ ಮಾಡ್ಕೊಳ್ಬೋದು. ನಾನಿವತ್ತು ಸಿಹಿ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತೇಳಿ. ಆಮೇಲೆ ಮುಚ್ಚಿಡಬೇಕು. ಸಂಜೆ ರುಬ್ಬಿಟ್ರೆ ಬೆಳಿಗ್ಗೆ ಮಾಡಲಿಕ್ಕೆ ಸರಿಯಾಗುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿ ಬಂದಿದೆ ಹಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲ ನಾನೊಂದು 2 ಹಚ್ಚಾಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿಕೊಳ್ಬೇಕು. ಈ ಥರ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಆ ಹಿಟ್ಟಿಗೆ ಹಾಕ್ಕೊಳ್ಬೇಕು. ನೀರೇನು ಹಾಕಲಿಕ್ಕೆ ಹೋಗಬೇಡಿ, ದಪ್ಪನೇ ಇದ್ದರೆ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿಯೂ ಬರುತ್ತೆ. ಆಮೇಲೆ ಉಪ್ಪು ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಬೆಳಿಗ್ಗೆನೇ ಉಪ್ಪು ಹಾಕಿಕೊಳ್ಳೋದು. ನಾನಿಲ್ಲಿ ಒಂದು 3 ಜನ 4 ಜನ ಆಗುವಷ್ಟು ಅದರಲ್ಲಿ ಹಿಟ್ಟು ಎಷ್ಟು ರುಬ್ಬಬೇಕು ಅಂತ ಅಂದಾಜಿ ಹೇಳಿದ್ದೀನಿ ನಾನು. ಈ ಥರ ನೋಡಿ ಚೆನ್ನಾಗಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಆಗ ಇದು ಹಿಟ್ಟಿನ ಜೊತೆ ಚೆನ್ನಾಗಿ ಇದಾಗುತ್ತೆ, ಹಿಡಿಯುತ್ತೆ. ಇದು ನೋಡಿ, ಈ ಥರ ನಾನ್ ಸ್ಟಿಕ್ ಅಲ್ಲ, ಇದು ಬಳಪದ ಕಾವಲಿ ಅಂತ ಹೇಳ್ತಾರಲ್ಲ, ಅದು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ. ತುಪ್ಪ ಅಥವಾ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಬಿಸಿ ಆದಮೇಲೆ ಹಿಟ್ಟು ಈ ಥರ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಬೇಕು. ಮುಚ್ಚಳ ಮುಚ್ಚಿ 1-2 ನಿಮಿಷ ಬೆಂದಾದಮೇಲೆ ಅದನ್ನು ಕವುಚಿ ಹಾಕಬೇಕು. ಈ ಥರ ನೋಡಿ, ಒಂದು ಸ್ಪೂನಿಂದ ಹಾಕ್ಕೊಳ್ಬೇಕು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಟಿಫಿನಿಗೆಲ್ಲ ತಿನ್ನಲಿಕ್ಕೆ ಸಿಹಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈ ಥರ ಖಾರ ಪಡ್ಡು ಆದರೆ ಕಾಯಿ ಮೆಣಸು ಹಾಕಿದ್ರೆಲ್ಲ ತಿನ್ನಲಿಕ್ಕೆ ಹೇಳೋದಿಲ್ಲ. ಅದೂ ಚೆನ್ನಾಗಾಗುತ್ತೆ ಚಟ್ನಿ ಜೊತೆ. ಕ್ಯಾರೆಟ್ ತುರಿದು ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿದರೆ ಕಾಯಿ ಮೆಣಸನ್ನು ಸ್ಕಿಪ್ ಮಾಡಬೇಕು, ಆಗ ಮಕ್ಕಳಿಗೆ ತಿನ್ಬೋದು.
ಇದೇ ಸೇಮ್ ಹಿಟ್ಟಿಗೆ ಆ ಥರ ಮಾಡ್ಕೊಳ್ಬೋದು. ಈ ಥರ ಸಿಹಿ ಇಷ್ಟ ಇಲ್ಲ ಅಂದರೆ ಆ ಥರನೂ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಒಂದು ಸ್ವಲ್ಪ ಬೇಯಲಿಲ್ಲ ನಂದು ಅಷ್ಟು. ಈ ಥರ ನೋಡಿ, ಈ ಅದಕ್ಕೆ ಕಾಯಬೇಕು. ಎರಡು ಕಡೆ ಕಾಯ್ದಾದ್ಮೇಲೆ ತೆಗಿಬೇಕು ಅದನ್ನು. ಈ ಥರ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉಬ್ಬಿ ಬಂದಿದೆ. ತುಂಬಾ ಟೇಸ್ಟ್ ಆಗುತ್ತೆ. ಆದಷ್ಟು ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಕಬ್ಬಿಣದ ಕಾವಲಿ ಮತ್ತು ಈ ಥರ ಬಳಪದ ಕಾವಲಿ ಇದು ತುಂಬಾ ರುಚಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅದೇ ರೀತಿ ಉಳಿದ ಹಿಟ್ಟನ್ನು ಕೂಡ ನಾನು ಹಾಕಿಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿಯೂ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ರುಚಿಯಾಗಿದೆ. ಅಂದರೆ ತೆಂಗಿನಕಾಯಿ, ಏಲಕ್ಕಿ, ಬೆಲ್ಲ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ. ಸ್ವಲ್ಪನಾದರೂ ಅನ್ನ ಹಾಕೋದು ಮರಿಬೇಡಿ ತೆಂಗಿನಕಾಯಿ ಜೊತೆ, ಯಾಕಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತೇಳಿ. ಫಸ್ಟಿದ್ದು ನಾನು ಸ್ವಲ್ಪ ಜಾಸ್ತಿ ಕಾಯ್ದಿತ್ತು, ಇದು ಚೆನ್ನಾಗಿ ಬಂದಿದೆ. ಅದೇ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.